ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ಹೊಸ ಹೊಸ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ, ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಪಂಚಮಿ ಹಬ್ಬನ ನಮ್ಮ ಮನೆಯಲ್ಲಿ ನಾವು ಹೇಗೆ ಆಚರಿಸಿದ್ವಿ ಅನ್ನೋದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಪಂಚಮಿ ಹಬ್ಬವನ್ನು ತುಂಬ ಸಿಂಪಲಾಗಿ ಆಚರಿಸಿದ್ವಿ ಫ್ರೆಂಡ್ಸ್. ಊರಲ್ಲಿದ್ದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ, ಇಲ್ಲಿನೂ ಗ್ರ್ಯಾಂಡಾಗಿ ಮಾಡಿದ್ದೀವಿ ಕೂಡ. ಈ ಸಲ ಪಂಚಮಿ ಹಬ್ಬಕ್ಕೆ ಈ ಬ್ಯಾಂಗ್ಳೂರು ಕಡೆ ರಜೆನೇ ಕೊಟ್ಟಿಲ್ಲ, ನಮ್ಮ ಮನೆಯವ್ರಿಗೂ ರಜೆ ಕೊಟ್ಟಿರಲಿಲ್ಲ, ಮತ್ತು ಮಕ್ಕಳಿಗೂ ಕೂಡ ಸ್ಕೂಲ್ ಇತ್ತು. ಅದರಿಂದ ಅಷ್ಟೊಂದೇನು ಗ್ರ್ಯಾಂಡ್ ಅನ್ನಿಸ್ಲಿಲ್ಲ ನನಗೆ. ಹೋದ ಸಲ ಎಲ್ಲ ರಜೆ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ನಾವು ಫಸ್ಟ್ ಡೇ ಈ ಥರ ಸ್ವೀಟ್ ಬೋಂಡ ಮಾಡ್ತೀವಿ ಮತ್ತು ಖಾರ ಮಿರ್ಚಿನ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಡೇ ಹೋಳಿಗೆ ಮಾಡ್ತೀವಿ, ಮತ್ತು ಜೋಕಾಲಿ ಆಡೋದು ಅದು ಇದು ಅಂತ ಹೇಳಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಚರಿಸ್ತಾರೆ ಎಲ್ಲರೂ ಮನೆಗಳಲ್ಲಿ. ಊರಲ್ಲಂದರೂ ತುಂಬ ಗ್ರ್ಯಾಂಡಾಗಿ ಇರುತ್ತೆ. ಇಲ್ಲೂ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಪಂಚಮಿ ಹಬ್ಬ ಅಂದ್ರೇ ಗೊತ್ತಿಲ್ಲ. ಇಲ್ಲಿ ನಾಗರ ಪಂಚಮಿ ಅಂದರೆ ಕೆಲವರಿಗೆ ಮಾತ್ರ ಗೊತ್ತು. ಈ ಸೈಡಲ್ಲಿ ಗೊತ್ತಿರೋರು ಮಾತ್ರ ಅವತ್ತಿನ ದಿನ ಹುತ್ತಕ್ಕೆ ಹಾಲು ಎರಿತಾರೆ ಮತ್ತು ನಾಗರಕಲ್ಲಿಗೆ ಹಾಲನ್ನು ಎರಿಯೋಕ್ಕೆ ಹೋಗ್ತಾರೆ. ಬೆಳಗ್ಗೆ ಟೈಮಿಗೆ ಆಗಿರ್ಬೋದು, ಸಾಯಂಕಾಲ ಟೈಮಿಗೆ ಆಗಿರ್ಬೋದು, ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಬರ್ತಾರೆ. ನಂತರ ನಾನು ಹೋಳಿಗೆ ಮಾಡ್ಲಿಕ್ಕಂತ ಹೇಳಿ ನೋಡಿ ಬೆಲ್ಲನ ಕುಟ್ತಾ ಇದ್ದೀನಿ. ಚಾರ್ವಿಗೆ ಹೇಳಿದೆ ಕುಟ್ಟು ಅಂತ ಹೇಳಿ. ಹೋಳಿಗೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ರೆಡಿ ಮಾಡಿ ಇಟ್ಟ ನಂತರ ಮಕ್ಕಳೆಲ್ಲ ಸ್ಕೂಲಿಂದ ಬಂದರು ಮತ್ತು ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದರು. ಎಲ್ಲರೂ ಸೇರಿಕೊಂಡು ಮತ್ತು ನಾವು 5 o'clock ಆಗಿತ್ತು. 5 o'clockಗೆ ನಾವು ಹಾಲು ಎರೆಯೋಕ್ಕೆ ಹೋಗಿದ್ವಿ ದೇವಸ್ಥಾನ ಹತ್ರ. ಈ ಕಲ್ಲಿಗೂ ಕೂಡ ಪೂಜೆ ಮಾಡಿದ್ದಾರೆ, ನಾಗರ ಕಲ್ಲಿಗೂ ಪೂಜೆ ಮಾಡಿ ಹಾಲೆಲ್ಲ ಎರಿತಾರೆ. ಮತ್ತು ಆ ಕಡೆ ಸ್ವಲ್ಪ ಸೈಡಲ್ಲಿ ಹುತ್ತ ಇದೆ, ಅಲ್ಲಿ ಕೂಡ ಪೂಜೆ ಮಾಡ್ತಾರೆ. ನಾವು ಜಾಸ್ತಿ ಪೂಜೆ ಮಾಡಿದೆ ಹುತ್ತಕ್ಕೆ, ಇಲ್ಲೇ ಪೂಜೆ ಮಾಡಿದ್ವಿ ನಾವು ಕೂಡ. ನಾವು ಪೂಜೆ ಮಾಡಿ ಮುಗಿಸೋಷ್ಟರಲ್ಲಿ ನಮ್ಮ ನಾದಿನಿಯವರು ಕೂಡ ಬಂದಿದ್ದರು ಅಲ್ಲೇ ಹಾರಿಯೋಕ್ಕೆ. ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡಿಸ್ಕೊಂಡ್ವಿ. ಪೂಜೆ ಆದ ನಂತರ ಎಲ್ಲರೂ ಅಲ್ಲಿಲ್ಲೇ ಫೋಟೋಗಳನ್ನು ತೊಗೊಂಡ್ವಿ, ಸ್ವಲ್ಪ ವೀಡಿಯೋಸ್ಗಳನ್ನು ತೊಗೊಂಡಿದ್ವಿ. ಒದ್ದು ತರದಲ್ಲಿ ಟ್ರೈನ್ ಮೇಲೆ ಐತದೆ ಅವ್ರಿಗೆ ಅನ್ನಕ ಪಾಕಿಟ್ घालायचं घाला नाही ಹಬ್ಬದ घालायचं. ನಾನು ಎಲ್ಲೇ ಹೋದರೂ ಏನೇ ಮಾಡಿದ್ರೂ ಕೂಡ ವೀಡಿಯೋ ಮಾಡುವ ಹುಚ್ಚು ಹೊಂದಿದೆ ನನಗೆ. ಎಲ್ಲದನ್ನು ಕೂಡ ವೀಡಿಯೋ ಮಾಡ್ತಾ ಇರ್ತೀನಿ. ಅದರಿಂದನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ವೀಡಿಯೋಸ್ ಎಲ್ಲ ಹಾಕ್ಲಿಕ್ಕಂತಾನೆ. ಎಲ್ಲೇ ಹೋದ್ರೂ ಬೇಗನೆ ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲ ಫೋಟೋಗಳನ್ನು ಕ್ಲಿಕ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಯೂಟ್ಯೂಬಿಗೆ ಒಂದು ವೀಡಿಯೋ ಆಗಬೇಕಲ್ವ, ಯೂಟ್ಯೂಬಿಗೆ ಒಂದು ವೀಡಿಯೋ ಹಾಕಲೇಬೇಕಲ್ವ ಅನ್ನೋದನ್ನು ಕಮಿಟ್ ಆಗಿಬಿಟ್ಟಿದ್ದೀನಲ್ವ. ಅದಕ್ಕೋಸ್ಕರನೇ ನಾನು ಎಲ್ಲಿ ಹೋದ್ರೂ ಜಾಸ್ತಿ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ನೋಡ್ತಾ ಇದ್ದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ವಿಡಿಯೋ ಹೇಗಿದೆ ಅಂತ ಹೇಳಿ. ಹಾಗೆ ಒಂದು ಚಿಕ್ಕ ಲೈಕ್ ಮಾಡಿಬಿಡಿ. वीडियो इसी बहाव देख भेज रहे होते तो इम्पोर्टेंट है सुना। ये कैसे नहीं कर रहा है सरपोटिया? ये कैसे नहीं कर रहा है सरपोटिया?
ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ಅಂದರೆ ಹುಂಡಿನ ಕಟ್ತಾರೆ ಫ್ರೆಂಡ್ಸ್. ಏನು ಹುಂಡಿ ಕಟ್ತಾ ಇದ್ದೀನಿ ಅಂದರೆ ನಾನು ಇದು ಕಡಲೆ ಹಿಟ್ಟಲ್ಲಿ ನಾನು ಎಳ್ಳನ್ನು ಹಾಕಿದ್ದೀನಿ, ಬಿಳಿ ಎಳ್ಳು, ಕರಿ ಎಳ್ಳು ಮತ್ತು ಕೊಬ್ಬರಿನ ರುಬ್ಬಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ, ಮತ್ತು ಒಂದು ಏಲಕ್ಕಿನ ಹಾಕಿದ್ದೀನಿ. ಸಕ್ಕರೆ ಪಾಕ ತಗೊಂಡಿದ್ದೀನಿ. ಸಕ್ಕರೆ ಪಾಕದಲ್ಲಿ ಸ್ವಲ್ಪ ಬೆಲ್ಲನ ಬೆರೆಸಿದ್ದೀನಿ. ಇವೆಲ್ಲವನ್ನು ತಗೊಂಡು ನಾನು ಈಗ ಕಡಲೆ ಹಿಟ್ಟಿನ ಹುಂಡಿನ ನಾನು ಈಗ ಕಟ್ತಾ ಇದ್ದೀನಿ. ನೋಡಿ ಪಾಕ ಹೇಗಿದೆ. ಪಾಕ ಹೇಗೆ ಮಾಡೋದಂತ ಹೇಳಿ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ. ನಾನು ಹಾಗೆ ಮಾಡಿದ್ದೀನಿ. ಅಂಟಂಟಾಗಿರಬೇಕಂತೆ ಪಾಕ, ಆ ಥರ ನಾನು ಮಾಡಿದ್ದೀನಿ. ನೋಡಿ ಲಾಸ್ಟಲ್ಲಿ ಈ ಥರ ಇದೆ. ಫುಲ್ ಅಂಟಂಟಾಗಿರಬೇಕು. ಆ ಥರ ಇದ್ದರೆ ಮಾತ್ರ ಹುಂಡೆ ನೀಟಾಗಿ ಬರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಅದು ಮೆತ್ತಗೆ ಬಂದುಬಿಡುತ್ತೆ. ಆಮೇಲೆ ಸ್ವಲ್ಪ ದಿನ ಇಟ್ಟರೆ ಸಾಕು ಹಾಳಾಗಿ ಹೋಗಿಬಿಡುತ್ತೆ. ಅದಕ್ಕೆ ಪಾಕನ ನಾವು ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಫಸ್ಟು ಗೋಡೆಗೆ ಹೊಡೆದ್ರೂ ಹುಂಡಿ ಹೊಡ್ಕೊಂಡು ಹೋಗಬಾರ್ದು. ಕಲಿಸ್ಬೇಕಾದ್ರೆ ತೋರಿಸಿದ್ದು ಕಡಲೆ ಹಿಟ್ಟಿನ ಹುಂಡಿನ. ಈಗ ಇಲ್ಲಿ ಕಟ್ಟಿರುವಂಥ ಹುಂಡಿ ಬಂದುಬಿಟ್ಟು ನೋಡಿ, ಶೇಂಗಾ ಹುಂಡಿನ ಕಟ್ಟಿದ್ದೀನಿ. ಇಷ್ಟೆಲ್ಲ ಶೇಂಗಾ ಹುಂಡಿ ಹೌದು. ಮತ್ತು ಕಡಲೆ ಹಿಟ್ಟಿನ ಹುಂಡಿನ ನಾನು ಕಟ್ಟಿ ಇಟ್ಟಿದ್ದೀನಿ. ಪಂಚಮಿ ಹಬ್ಬಕ್ಕೆ ಯಾರೆಲ್ಲ ಮನೆಯಲ್ಲಿ ಹುಂಡಿ ಕಟ್ಟಿದ್ದೀರಾ ಮತ್ತು ಹೇಗೆ ಕಟ್ಟಿದ್ದೀರಾ, ನಾನು ಹೇಗೆ ಕಟ್ಟಿದ್ದೀನಿ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ. ನಾನಂದರೂ ಹೀಗೆ ಕಟ್ಟಿದ್ದೀನಿ.